ಸ್ಕೂಲ್ನಿಂದ ಅಕ್ರಮ ಹಣ ವಸೂಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ವರದಿ ಮಾಡ್ತಾ ಇದ್ದಂತೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. 2026-27ನೇ ಸಾಲಿನ ಪ್ರವೇಶ ಶುಲ್ಕವನ್ನ ಪಡೆದಿತ್ತು ಈ ಸ್ಕೂಲ್. ಯಾವುದೇ ಅನುಮತಿ ಪಡೆಯದೆ ಪೋಷಕರಿಂದ ಹಣ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಯಾವುದೇ ಅನುಮತಿ ಪೋಷಕರಿಂದ ಪಡೆಯೋದು ಅಂತಲ್ಲ, ಇವರು ಸ್ಕೂಲ್ ರಿಜಿಸ್ಟ್ರೇಷನ್ಗೆ ರಿಲೇಟೆಡ್ ಆಗಿ ಯಾವ ಪ್ರೊಸೆಸ್ ಕೂಡ ಮಾಡೇ ಇರಲಿಲ್ಲ. ಆ ಸ್ಕೂಲ್ ಲಾಯಕ್ಕೆ ಅಲ್ಲ, ಸುಮ್ಮನೆ ಒಂದು ಬಿಲ್ಡಿಂಗ್ ಇತ್ತಷ್ಟೇ. ಬಟ್ ಪೇರೆಂಟ್ಸ್ ಇಂದ ಅಡ್ವಾನ್ಸ್ ಆಗಿ 25,000 30,000 ಹಿಂಗೆಲ್ಲ ಹಣ ಇಸ್ಕೊಂಡಿದ್ರಂತೆ. ಹಾಗಾಗಿ ಈಗ ಶಾಲೆಗೆ ಸಂಬಂಧಪಟ್ಟಂತೆ ಯಾವುದೇ ಅನುಮತಿ ಕೊಟ್ಟಿರಲಿಲ್ಲ. ಆದರೂ ಪ್ರಮೋಷನ್ನು ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಕೊಂಡು ಅಡ್ಮಿಷನ್ ಫೀಸನ್ನು ಪಡ್ಕೊಂಡಿದ್ದಾರೆ ಯೂರೋ ಸ್ಕೂಲ್ ಅಂತ. ಇದು ಅಕ್ರಮ ಶಾಲೆ. ಹಣ ವಸೂಲಿ ಬಗ್ಗೆ ಸುದ್ದಿಯನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು. ಗುಂಜೂರು ಸಮೀಪದ ಹಲಸಳ್ಳಿಯಲ್ಲಿರುವಂತಹ ಯೂರೋ ಸ್ಕೂಲ್ ಇದು. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಚೆತ್ತುಕೊಂಡಿದ್ದಾರೆ. ಯೂರೋ ಸ್ಕೂಲ್ ಅಕ್ರಮ ಸಂಬಂಧ ಕೇಸ್ ಆಗಿದ್ದು, ಈಗ ಕೇಸನ್ನು ದಾಖಲು ಮಾಡೋಕೆ ಮನವಿ ಹೋಗಿತ್ತು. ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಶಾಲೆ ವಿರುದ್ಧ ಕೇಸನ್ನ ಬಿಇಒ ದಾಖಲು ಮಾಡಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ, ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್. ಒಂದು ಬಿಲ್ಡಿಂಗ್ ಕಟ್ಕೊಂಡು ಒಳ್ಳೆ ಪ್ರಮೋಷನ್ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ಇಲ್ಲಿ ಅಡ್ಮಿಷನ್ ಮಾಡಿಸಿ ಅಂತೆಲ್ಲ ಹೇಳಿದರು. ಬಟ್ ಸ್ಕೂಲಿಗೆ ಬೇಕಾಗಿರುವ ಅಂದರೆ ಸ್ಕೂಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಕೆಲವೊಂದು ರೂಲ್ಸ್ಗಳಿರ್ತವೆ, ಇದು ಯಾವುದನ್ನು ಫಾಲೋ ಮಾಡಿಲ್ಲ. ಬರೀ ಒಂದು ಬಿಲ್ಡಿಂಗ್ ಇತ್ತು ಅಷ್ಟೇ. ಅಲ್ಲಿ ಸ್ಟಾಫು, ಇನ್ಫ್ರಾಸ್ಟ್ರಕ್ಚರು, ಮತ್ತೊಂದು ಮಗದೊಂದು ಲೀಗಲ್ ರಿಜಿಸ್ಟ್ರೇಷನು ಯಾವುದೂ ಇರಲಿಲ್ಲ.